ಇದು ನಿಮ್ಮ ತಪ್ಪು. ನನ್ನ ಬೈಕ್ ಫುಲ್ ಡ್ಯಾಮೇಜ್ ಆಗಿದೆ. ಸುಮ್ಮನೆ ಇರಿ. ನೀವು ಯಾವ ರೀತಿ ಬಂದ್ರಿ ಮೇಡಮ್? ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾನು ಇನ್ಶೂರೆನ್ಸ್ ಅವರಿಗೆ ಕಾಲ್ ಮಾಡ್ತೀನಿ. ನಿಮ್ಮ ಇನ್ಶೂರೆನ್ಸ್ ಪಕ್ಕ ರಿಜೆಕ್ಟ್ ಆಗುತ್ತೆ ಈ ವಿಡಿಯೋ ಫುಲ್ ನೋಡಿಲ್ಲ ಅಂದ್ರೆ. ನಮ್ಮ ಹತ್ರ ಏನಿಲ್ಲ ಬಿಡು, ಇನ್ಶೂರೆನ್ಸ್ ಒಂದು ಪೊಲೀಸಿಗೆ ತೋರಿಸಿದ್ರೆ ಸಾಕಂತ ಹೇಳಿದ್ರೆ ನಿಮ್ಮ ಹಣೆ ಬರಹ. ಆದರೆ ಕ್ಲೈಮ್ ಮಾಡಬೇಕಾಗಿರ್ಬೇಕಾದ್ರೆ ಈ ದಾಖಲೆಗಳು ವೆರಿ ಇಂಪಾರ್ಟೆಂಟ್. ಬೈಕ್ ಅಥವಾ ಕಾರ್ ಇನ್ಶೂರೆನ್ಸ್ ರಿಜೆಕ್ಟ್ ಆಗೋ ಚಾನ್ಸಸ್ 100ಕ್ಕೆ 99 ಭಾಗ ಇದೇ ಕಾರಣ. 100ಕ್ಕೆ 90 ಅಂದ್ರೆ 10ರಲ್ಲಿ 9 ಜನಕ್ಕೆ ಈ ಮಾಹಿತಿ ಗೊತ್ತಿರಲ್ಲ. ಅದೇನು ಆ ಮಾಹಿತಿ? ಅದು ನಾನು ಇವತ್ತು ಫೇಸ್ ಮಾಡ್ತಾ ಇರತಕ್ಕಂತಹ ವಿಷಯ. ಸಂಪೂರ್ಣವಾಗಿ ಹೇಳ್ತೀನಿ, ಈ ಮಾಹಿತಿನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಚಿಕ್ಕದಾಗಿ ಚೊಕ್ಕದಾಗಿ ಹೇಳಿರ್ತೀನಿ. ನಾನು 15 ದಿನದಿಂದ 30 ದಿನದ ಒಳಗೆ ಒಂದು ಇನ್ಶೂರೆನ್ಸ್ ಬೈ ಮಾಡಿರ್ತೀನಿ ಫೋನ್ ಪೇ ನಲ್ಲಿ. ಆವಾಗ ನಾನು ಟರ್ಮ್ಸ್ ಅಂಡ್ ಕಂಡೀಷನ್ ನ ಓದ್ತಾ ಹೋಗ್ತೀನಿ. 1262 ರೂಪಾಯಿ ಕಟ್ಟಿದ್ದೀನಿ. ಆದ್ರೆ ಈ 1 ವರ್ಷ ನಾನು ತಗೊಂಡಿರೋದು ತುಂಬಾ ವೇಸ್ಟ್ ಅಂತ ಗೊತ್ತಾಯ್ತು. ಇವಾಗ ಅದು ಕ್ಲೈಮ್ ಆದ್ರೂ ಕೂಡ ರಿಜೆಕ್ಟ್ ಆಗುತ್ತೆ ಅನ್ನೋದು 100% ನನಗೆ ಇವತ್ತು ಗೊತ್ತು. ಸೊ ಅಲ್ಲಿಗೆ ಪೊಲೀಸ್ಗೋಸ್ಕರ ವ್ಯಾಲಿಡ್ ಆಗುತ್ತೆ. ಆಲ್ರೆಡಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ನಾನೀಗ ಓಡಿ ತಗೊಂಡಿರೋದು ಕಂಪ್ಲೀಟ್ ಆಗಿ ವೇಸ್ಟ್. ನೀವು ಈ ತಪ್ಪನ್ನ ಮಾಡಬಾರ್ದು ಅಂತ ಹೇಳಿದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಏನಪ್ಪ ಇನ್ಶೂರೆನ್ಸ್ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಿಮ್ಮ ಹತ್ರ ಕಾರು ಬೈಕು ಇರುತ್ತೆ. ಅದಕ್ಕೆ ಇನ್ಶೂರೆನ್ಸ್ ತಗೋಬೇಕು ಅಂತ ಹೇಳಿದ್ರೆ ಒಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್, ಓನ್ ಡ್ಯಾಮೇಜ್ ಇನ್ಶೂರೆನ್ಸ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಅಂತ ಇರುತ್ತೆ. ಏನಿದು ಥರ್ಡ್ ಪಾರ್ಟಿ ಅಂದ್ರೆ, ಸರ್ಕಾರದ ಕಾನೂನು ಪ್ರಕಾರ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕಡ್ಡಾಯವಾಗಿರುತ್ತೆ. ಓನ್ ಡ್ಯಾಮೇಜ್ ಇನ್ಶೂರೆನ್ಸ್ ನಿಮ್ಮಿಷ್ಟ. ಕಾಂಪ್ರಹೆನ್ಸಿವ್ ಅಂದ್ರೆ ಥರ್ಡ್ ಪಾರ್ಟಿ ಪ್ಲಸ್ ಓನ್ ಡ್ಯಾಮೇಜ್ ಎರಡನ್ನೂ ಸೇರಿ ತಗೊಂಡ್ರೆ, ಎರಡೂ ಇದ್ರೆ ಅದನ್ನ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಹೊಸ ಬೈಕ್ ಅಥವಾ ಕಾರ್ ತಗೊಳ್ಬೇಕಾದ್ರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ 3 ರಿಂದ 5 ವರ್ಷ ಕೊಡ್ತಾರೆ, ಡಿಪೆಂಡ್ಸ್ ಆನ್ ಕಂಪನಿ. ಓಡಿ ಅಂದ್ರೆ ಓನ್ ಡ್ಯಾಮೇಜ್ ನ 1 ವರ್ಷ ಕೊಡ್ತಾರೆ. 1 ವರ್ಷ ಆದ್ಮೇಲೆ ನಾವೇನ್ ಮಾಡ್ತೀವಿ, ರಿನ್ಯೂ ಮಾಡಬೇಕು ಅಂತ ಮಾಡ್ತೀವಿ. ಥರ್ಡ್ ಪಾರ್ಟಿ ಆಲ್ರೆಡಿ ರನ್ನಿಂಗ್ ಇರುತ್ತೆ, ಓಡಿ ಇನ್ಶೂರೆನ್ಸ್ ತಗೊಳ್ಬೇಕಾಗಿದೆ. ಅವಾಗ ನಾವು ಅರ್ಜೆಂಟ್ ಏನ್ ಮಾಡ್ತೀವಿ, ಫೋನ್ ಪೇ, ಗೂಗಲ್ ಪೇ ಅಥವಾ ಇನ್ಯಾವುದೋ ಪೇ ಹೋಗಿ ಇನ್ಶೂರೆನ್ಸ್ ಬನ್ನಿ 5 ನಿಮಿಷದಲ್ಲಿ ಇನ್ಶೂರೆನ್ಸ್ ಕೊಡ್ತೀವಿ ಅಂತ ಹೇಳ್ತಾರೆ. ನಾವು ಹೋಗಿ ಹರಿಬಿರಿಲಿ ಮಾಡ್ತೀವಿ. ಇಲ್ಲೇ ನಾವು ಮಾಡೋ ತಪ್ಪು. ನಾನು ಹೇಳೋದು ಅಲ್ಲಿ ತಗೋಬೇಡಿ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಆದ್ರೆ ತಗೊಳಕ್ ಮುಂಚೆ ಏನು ಟರ್ಮ್ಸ್ ಅಂಡ್ ಕಂಡೀಷನ್ ಅನ್ನ ಓದ್ಬೇಕಾಗುತ್ತೆ. ಏನ್ ತಪ್ಪು ಮಾಡಬಾರ್ದು ಅಂತ ಹೇಳಿದ್ರೆ, ನನ್ನ ಒಂದು ತಪ್ಪು ಹೇಳ್ತೀನಿ. PUC ಸರ್ಟಿಫಿಕೇಟ್ ನಂದು ಎಕ್ಸ್ಪೈರ್ಡ್ ಆಗಿತ್ತು. ನಾನು ತಗೋಬೇಕಿದ್ರೆ PUC ಸರ್ಟಿಫಿಕೇಟ್ ಎಕ್ಸ್ಪೈರ್ಡ್ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಬಜಾಜ್ ಅಲಿಯನ್ಸ್ ಹೇಳುತ್ತೆ, ನೀವು ಇನ್ಶೂರೆನ್ಸ್ ರಿನ್ಯೂ ಅಥವಾ ಪರ್ಚೇಸ್ ಮಾಡಬೇಕಾದ್ರೆ ನಿಮ್ಮ ಹತ್ರ ವ್ಯಾಲಿಡ್ PUC ಸರ್ಟಿಫಿಕೇಟ್ ಇರಬೇಕು. ಫಾರ್ ಎಕ್ಸಾಂಪಲ್, ಇವತ್ತು ಡೇಟು ಅಕ್ಟೋಬರ್ 22. ಇವತ್ತು ಇನ್ಶೂರೆನ್ಸ್ ನಾನು ರಿನ್ಯೂ ಮಾಡಬೇಕು ಅಂದ್ರೆ ಇವತ್ತಿಗೆ ವ್ಯಾಲಿಡ್ PUC ಸರ್ಟಿಫಿಕೇಟ್ ನ ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಸರ್ಟಿಫಿಕೇಟ್ ಅಂತ ಇರುತ್ತೆ, ಅದು ವ್ಯಾಲಿಡ್ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಆವಾಗ ನೀವೇನ್ ಖರೀದಿ ಮಾಡ್ತಾ ಇದ್ರಿ ಇನ್ಶೂರೆನ್ಸ್, ಅದು ಸಂಪೂರ್ಣವಾಗಿ ಇನ್ವ್ಯಾಲಿಡ್, ವಾಯ್ಡ್ ಅಂತ ಕರೀತಾರೆ. ಹಾಗಿದ್ರೆ ಒಂದ್ಸಾರಿ ಇನ್ಶೂರೆನ್ಸ್ ತಗೊಂಡ್ಮೇಲೆ ಅದು ಮುಗೀತಾ ಅಂತ ಕೇಳ್ಬೋದು. ಯಾವುದೇ ಒಂದು ಇನ್ಶೂರೆನ್ಸ್ ತಗೋಬೇಕಾದ್ರೆ